ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ವೇಗವಾಗಿ ಬೆಳೀತಾ ಇರುವಂತಹ ಪ್ರವಾಸೋದ್ಯಮವನ್ನು ಭಾರತ ದೇಶದ ಉದ್ಯಮಿ ಆನಂದ್ ಮಹೇಂದ್ರ ಹೊಗಳಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಣ್ಣಾಯಿಸಿದ್ದಷ್ಟು ದೂರಕ್ಕೂ ಕಣ್ಮನ ಸೆಳೆಯೋ ದೃಶ್ಯ ಕಾವ್ಯ ತೆರೆದುಕೊಳ್ಳುತ್ತೆ. ಆ ಕಡೆ ಈ ಕಡೆ ಹಸಿರವನ ರಾಶಿ, ಮಧ್ಯದಲ್ಲಿ ಶರಾವತಿಯ ಸಂಚಾರ. ಇದರ ಮಧ್ಯೆ ಬೋಟ್ನಲ್ಲಿ ಒಂದು ಸುತ್ತು ಹಾಕ್ತಿದ್ರೆ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುತ್ತೆ. ಹೀಗಾಗಿಯೇ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಆಗಿರೋದು. ಇದೀಗ ಇದೇ ಜಾಗಕ್ಕೆ ಖ್ಯಾತ ಉದ್ಯಮಿ ಆನಂದ್ ಮಹೀಂದ್ರ ಮನಸೋತಿದ್ದಾರೆ. ಹೊನ್ನಾವರದ ಮಾಯಾಲೋಕವನ್ನ ಜಗತ್ತಿನ ಮುಂದೆ ತೆರೆದಿಡೋ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಇತ್ತೀಚಿನ ದಿನದಲ್ಲಿ ಪ್ರವಾಸೋದ್ಯಮದಲ್ಲಿ ತನ್ನದೇ ಛಾಪು ಮೂಡಿಸುತ್ತಿದೆ. ಅತಿ ವೇಗವಾಗಿ ಹೊನ್ನಾವರ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇಲ್ಲಿನ ಶರಾವತಿ ನದಿಯ ಹಿನ್ನೀರಿನಲ್ಲಿ ನಡೆಯುವ ಬೋಟಿಂಗ್ ಪ್ರವಾಸಿಗರ ಮೆಚ್ಚಿನ ತಾಣ. ಇಲ್ಲಿನ ರಮಣೀಯ ಪ್ರಕೃತಿ ಸೌಂದರ್ಯ ಜನರ ಮನಸೆಳೆತಾ ಇದೆ. ವೇಗವಾಗಿ ಬೆಳೀತಾ ಇರುವ ಪ್ರವಾಸೋದ್ಯಮವನ್ನ ಭಾರತದ ಉದ್ಯಮಿ ಆನಂದ್ ಮಹೀಂದ್ರ ಹಾಡಿ ಹೊಗಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಹೊನ್ನಾವರದ ಶರಾವತಿ ಹಿನ್ನೀರಿನ ರಮಣೀಯ ದೃಶ್ಯವನ್ನ ಮುಚ್ಚಿಟ್ಟ ವಜ್ರ ಅಂತ ಬಣ್ಣಿಸಿದ್ದಾರೆ. ಭಾರತದ ಪ್ರಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಮಹೀಂದ್ರಾ ಗ್ರೂಪ್ನ ಚೇರ್ಮನ್ ಆನಂದ್ ಮಹೀಂದ್ರ ಅವರು ಒಂದು ಎಕ್ಸ್ ನಲ್ಲಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಬಗ್ಗೆ ಅವರು ತುಂಬಾ ವರ್ಣನೆ ಮಾಡಿದ್ದಾರೆ. ಈ ಹೊನ್ನಾವರ ಇದನ್ನ ಅವರು ಭೂಮಿಯ ಮೇಲೆ ಒಂದು ರತ್ನ ಅನ್ನೋ ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಅತಿಶಯೋಕ್ತಿ ಏನಿಲ್ಲ. ಹೊನ್ನಾವರ ಇದೊಂದು ಹಿಡನ್ ಟ್ರೆಜರ್ ಅಂತ ನಾವೇನು ಹೇಳ್ತೀವಲ್ಲ, ಆತರ ಈ ಸೌಂದರ್ಯದ ಒಂದು ಹೌದು, ಹಿಡನ್ ಟ್ರೆಜರ್ ತರನೇ ಇದೆ. ಅದಕ್ಕೆ ಹೆಚ್ಚು ಎಕ್ಸ್ಪೋಜರ್ ಸಿಕ್ಕಿಲ್ಲ, ಜನರ ಮುಂದೆ ಅದಕ್ಕೆ ಹೆಚ್ಚು ಪ್ರಚಾರ ಆಗಲಿಲ್ಲ. ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹೊನ್ನಾವರದ ಸೌಂದರ್ಯದ ಬಗ್ಗೆ ಪೋಸ್ಟ್ ಹಂಚಿಕೊಂಡಿರೋ ಆನಂದ್ ಮಹೀಂದ್ರ ವಿಶ್ವದ ಗಮನವನ್ನ ಇದರತ್ತ ಸೆಳೆಯೋ ಕೆಲಸ ಮಾಡಿದ್ದಾರೆ. ನಾವು ಯಾವಾಗಲೂ ಕೇರಳದ ಹಿನ್ನೀರಿನ ಸೌಂದರ್ಯವನ್ನ ಕೊಂಡಾಡ್ತೇವೆ, ಆದ್ರೆ ಕರ್ನಾಟಕದ ಹೊನ್ನಾವರದ ನೈಸರ್ಗಿಕ ಸೊಬಗು ಅದಕ್ಕಿಂತ ಕಮ್ಮಿ ಇಲ್ಲ ಅಂತ ಹಾಡಿ ಹೊಗಳಿದ್ದಾರೆ. ಜೋಗದಲ್ಲಿ ಅಬ್ಬರಿಸುವ ಶರಾವತಿ ನದಿ ಹೊನ್ನಾವರದಲ್ಲಿ ಶಾಂತವಾಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ವೇಳೆ ಹೊನ್ನಾವರದಲ್ಲಿ ಸೃಷ್ಟಿಯಾಗಿರೋ ರಮಣೀಯ ದೃಶ್ಯಕ್ಕೆ ಸರಿಸಾಟಿ ಇಲ್ಲ. ಇದರ ಜೊತೆಗೆ ಶರಾವತಿಯ ಹಿನ್ನೀರಿನ ಬೋಟಿಂಗ್, ಕಾಂಡ್ಲವನ, ಇಕೋ ಬೀಚ್ ಹಾಗೂ ಅಪ್ಸರಕೊಂಡದಂತಹ ಜಲಪಾತಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಶರಾವತಿ ನದಿಯು ಕೇವಲ ಕುಡಿಯುವ ನೀರು ಹಾಗೂ ಕೃಷಿಗಷ್ಟೇ ಸೀಮಿತವಾಗದೆ ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಹಾಗೂ ಪ್ರವಾಸೋದ್ಯಮದ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸುವ ಸಂಜೀವಿನಿಯಾಗಿದೆ. ಒಟ್ಟಾರೆ ಹೊನ್ನಾವರ ಪ್ರವಾಸೋದ್ಯಮ ಜಗತ್ಪ್ರಸಿದ್ಧವಾಗಿದ್ದು, ಆನಂದ ಮಹೀಂದ್ರರವರ ಟ್ವೀಟ್ ಮತ್ತಷ್ಟು ಪುಷ್ಟಿ ನೀಡಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.